ನಾವು ಇವತ್ತು ಮ್ಯಾಟರ್ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ವಸ್ತುಗಳ ಬಗ್ಗೆ. ಇವತ್ತು ಬೆಳಿಗ್ಗೆ ಅಮ್ಮ ನನಗೆ ಒಂದು ಲೋಟ ಹಾಲು ಕೊಟ್ರು. ನಾನದನ್ನು ಕುಡಿಯುವಾಗ ಅನಿಸ್ತು, ಓಕೆ, ಇದರಲ್ಲಿ ನೀರು ಸೇರಿಸಿಲ್ಲ, ಹಾಗಾಗಿ ಇದು 100% ಪ್ಯೂರ್ ಹಾಲು ಅಂತ. ಹೌದು ಹೌದು, ನಾವೆಲ್ಲರೂ ಸಾಮಾನ್ಯವಾಗಿ ಹಾಗೆ ಅಂದ್ಕೊಳ್ತೇವೆ. ಕರೆಕ್ಟ್. ಆದರೆ ಸೈನ್ಸ್ ಲ್ಯಾಬ್ನಲ್ಲಿರುವ ವಿಜ್ಞಾನಿಗಳು ಈ ಹಾಲನ್ನು ಪ್ಯೂರ್ ಅನ್ನಲ್ಲ ಅಂತೆ. ಲೈಕ್ ಅದೊಂದು ಮಿಕ್ಸ್ಚರ್ ಅಂತಾರಂತೆ. ನನಗಿದು ಕೇಳಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಖಂಡಿತ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ನಮ್ಮ ದಿನನಿತ್ಯದ ಮಾತಿನಲ್ಲಿ ಪ್ಯೂರ್ ಅಂದ್ರೆ ಅದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಅಂತ ಅರ್ಥ. ಆದ್ರೆ ವಿಜ್ಞಾನದ ಭಾಷೆ ಸ್ವಲ್ಪ ಬೇರೆನೇ ಇದೆ. ವಿಜ್ಞಾನಿಗಳಿಗೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಅದರಲ್ಲಿ ಕೇವಲ ಒಂದೇ ಒಂದು ರೀತಿಯ ಕಣಗಳು, ಅಂದ್ರೆ ಒಂದೇ ರೀತಿಯ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಾತ್ರ ಇರಬೇಕು. ಓಹೋ, ಒಂದೇ ರೀತಿಯ ಕಣಗಳು ಮಾತ್ರ ಇರಬೇಕು. ಹಾಗಾದ್ರೆ ಈ ಮಿಕ್ಸ್ಚರ್ ಅಂದ್ರೇನು? ನಾವು ಬೇಕರಿಯಲ್ಲಿ ತಂದು ತಿಂತೀವಲ್ಲ, ಖಾರ ಮಿಕ್ಸ್ಚರ್, ಆ ಥರಾನಾ? ಹೌದು, ನಿಖರವಾಗಿ ಅದೇ ತರಹ. ಅಂದ್ರೆ ಅದರಲ್ಲಿ ಕಡಲೆಕಾಯಿ, ಸೇವು, ಖಾರ ಬುಂದಿ ಎಲ್ಲವೂ ಒಟ್ಟಿಗಿರುತ್ತೆ. ಆದರೆ ಬೇಕಾದ್ರೆ ನಾವು ಕಡಲೆಕಾಯಿಯನ್ನು ಮಾತ್ರ ಆರಿಸಿ ಪ್ರತ್ಯೇಕ ಮಾರಬಹುದು. ಹೊಸದೇನೂ ಸೃಷ್ಟಿ ಆಡಿರಲ್ಲ ಅಲ್ವಾ? ಕರೆಕ್ಟ್. ತುಂಬ ಸರಿಯಾದ ಹೋಲಿಕೆ ಇದು. ವಿಜ್ಞಾನದ ಪ್ರಕಾರ ಕೂಡ ಮಿಕ್ಸ್ಚರ್ ಅಂದ್ರೆ ಅದೇ. ಇಲ್ಲಿ ಬೇರೆ ಬೇರೆ ವಸ್ತುಗಳು ಕೇವಲ ಫಿಸಿಕಲಿ ಕಂಬೈನ್ ಆಗಿರ್ತವೆ. ಅಂದ್ರೆ ಅವುಗಳ ನಡುವೆ ಯಾವುದೇ ಹೊಸ ರಾಸಾಯನಿಕ ಬದಲಾವಣೆ, ಆ ಕೆಮಿಕಲ್ ಚೇಂಜ್ ಆಗಿರೋದಿಲ್ಲ. ಓಕೆ, ಫಿಸಿಕಲಿ ಕಂಬೈನ್ ಆಗಿರ್ತವೆ. ಇದಕ್ಕೆ ಬೇರೆ ಏನಾದರೂ ಉದಾಹರಣೆ ಇದೆಯಾ? ಖಂಡಿತ ಇದೆ. ಉದಾಹರಣೆಗೆ ಕಬ್ಬಿಣದ ಪುಡಿ ಮತ್ತು ಗಂಧಕ ಅಂದ್ರೆ ಸಲ್ಫರ್ ಪುಡಿಯನ್ನು ಒಟ್ಟಿಗೆ ಸೇರಿಸಿದ್ರೆ ಅದು ಕೇವಲ ಮಿಕ್ಸ್ಚರ್ ಆಗಿರುತ್ತೆ. ಆ ಪುಡಿಯ ಹತ್ತಿರ ಒಂದು ಕಾಂತ ಅಂದ್ರೆ ಮ್ಯಾಗ್ನೆಟ್ ತಂದ್ರೆ ಸಾಕು. ಓ, ಗೊತ್ತಾಯ್ತು. ಮ್ಯಾಗ್ನೆಟ್ ಅಂದ್ರೆ ಕಬ್ಬಿಣದ ಚೂರುಗಳು ಮಾತ್ರ ಅದಕ್ಕೆ ಸುಲಭವಾಗಿ ಅಂಟಿಕೊಳ್ಳುತ್ತವೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದಿರಿ. ಯಾಕೆಂದ್ರೆ ಕಬ್ಬಿಣ ಮತ್ತು ಸಲ್ಫರ್ ಆಟಮ್ಸ್ ಒಂದಕ್ಕೊಂದು ಅಂಟಿಕೊಂಡು ಹೊಸ ವಸ್ತು ಆಗಿಲ್ಲ. ಹೀಗೆ ಸುಲಭವಾಗಿ ಬೇರೆ ಮಾಡುವುದನ್ನೇ ಫಿಸಿಕಲ್ ಪ್ರೋಸೆಸ್ ಅಂತ ಅಂತಾರೆ. ಅರ್ಥ ಆಯ್ತು. ಆದ್ರೆ ಡಿಸ್ಟಿಲ್ಡ್ ವಾಟರ್ ಹಾಗಲ್ವಲ್ವಾ? ಮಾಲಿಕ್ಯೂಲ್ಸ್ ಮಾತ್ರ ಇರ್ತವೆ, ಬೇರೆ ಏನೂ ಇರಲ್ಲ. ಅಂದ್ರೆ ನಾವು ಪ್ರತಿದಿನ ಕುಡಿಯುವ ನಲಿಯ ನೀರು ಲೈಕ್ ಟ್ಯಾಪ್ ವಾಟರ್ ಕೂಡ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ವಾ? ಅಲ್ಲವೇ ಅಲ್ಲ. ಟ್ಯಾಪ್ ವಾಟರ್ ಒಂದು ಮಿಕ್ಸ್ಚರ್. ಯಾಕೆಂದ್ರೆ ಅದರಲ್ಲಿ ನೀರಿನ ಜೊತೆಗೆ ಭೂಮಿಯೊಳಗಿನ ಬೇರೆ ಬೇರೆ ಮಿನರಲ್ಸ್ ಕೂಡ ಕರಗಿರ್ತವೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಟ್ಯಾಪ್ ವಾಟರ್ ಮಿಕ್ಸ್ಚರ್ ಆಗಿದ್ರೆ ಮಣ್ಣು ಬೆರೆತ ನೀರು ಕೂಡ ಮಿಕ್ಸ್ಚರ್ ಆಗಿರ್ಬೇಕಲ್ವಾ? ಹೌದು, ಮಣ್ಣು ಬೆರೆತ ನೀರು ಕೂಡ ಖಂಡಿತವಾಗಿಯೂ ಮಿಕ್ಸ್ಚರ್. ಆದ್ರೆ ಮಣ್ಣು ಬೆರೆತ ನೀರಿನಲ್ಲಿ ಮಣ್ಣು ತಳದಲ್ಲೇ ಹೋಗಿ ಕೂತುತ್ತದೆ. ಟ್ಯಾಪ್ ವಾಟರ್ಲಿರುವ ಮಿನರಲ್ಸ್ ಯಾಕೆ ಹಾಗೆ ತಳದಲ್ಲಿ ಕೂದುವುದಿಲ್ಲ? ಎರಡೂ ನೋಡಲು ಸಂಪೂರ್ಣ ಬೇರೆ ಬೇರೆಯಾಗಿ ಕಾಣುತ್ತವಲ್ಲ? ಇದು ತುಂಬಾ ಒಳ್ಳೆ ಪ್ರಶ್ನೆ. ವಿಜ್ಞಾನಿಗಳು ಇದೇ ಕಾರಣಕ್ಕೆ ಮಿಕ್ಸ್ಚರ್ಸ್ ಅನ್ನು ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಅಂತ ವಿಂಗಡಿಸ್ತಾರೆ. ಇದಕ್ಕೆ ಹೋಮೋಜೀನಿಯಸ್ ಮತ್ತು ಹೆಟ್ರೋಜೀನಿಯಸ್ ಅಂತಾನೂ ಕರೀತಾರೆ. ಹೋಮೋಜೀನಿಯಸ್ ಮತ್ತು ಹೆಟ್ರೋಜೀನಿಯಸ್. ಓಕೆ, ಅಂದ್ರೆ ಟ್ಯಾಪ್ ವಾಟರ್ ಯೂನಿಫಾರ್ಮ್ ಮಿಕ್ಸ್ಚರಾ? ಹೌದು. ಟ್ಯಾಪ್ ವಾಟರ್ ಅಥವಾ ಉಪ್ಪು ನೀರು ಹೋಮೋಜೀನಿಯಸ್. ಇದರಲ್ಲಿ ಮಿನರಲ್ಸ್ ಅಥವಾ ಉಪ್ಪಿನ ಕಣಗಳು ಎಷ್ಟು ಚಿಕ್ಕದಾಗಿರುತ್ತವೆ ಅಂದರೆ ಅವು ನೀರಿನ ಕಣಗಳ ನಡುವಿನ ಖಾಲಿ ಜಾಗದಲ್ಲಿ ಸಂಪೂರ್ಣವಾಗಿ ಹಂಚಿಹೋಗಿರುತ್ತವೆ. ಓ, ಹಾಗಾಗಿ ಪ್ರತಿಯೊಂದು ಹನಿಯೋ ಒಂದೇ ತರಹ ಇರುತ್ತದೆ. ಉಪ್ಪು ನೀರು ನೋಡಲು ಕ್ಲಿಯರ್ ಆಗಿ ಇರ್ತದೆ. ಕರೆಕ್ಟ್. ಆದ್ರ ಮಣ್ಣಿನ ನೀರಿನಲ್ಲಿ ಕಣಗಳು ದೊಡ್ಡದಾಗಿರುತ್ತವೆ ಮತ್ತು ಭಾರವಾಗಿರುತ್ತವೆ. ಹಾಗಾಗಿ ಅವು ನಾನ್ ಯೂನಿಫಾರ್ಮ್ ಅಥವಾ ಹೆಟರೋಜೀನಿಯಸ್. ಅರ್ಥ ಆಯ್ತು. ಹಾಗಾದ್ರೆ ನಮ್ಮ ಮನೆಯಲ್ಲಿ ಅಮ್ಮ ಮಾಡುವ ಕೋಸಂಬರಿ ಕೂಡ ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಲ್ವಾ? ಅದರಲ್ಲಿ ಸೌತೆಕಾಯಿ, ಕ್ಯಾರೆಟ್, ಕಡ್ಲೆಬೇಳೆ ಎಲ್ಲವೂ ಪ್ರತ್ಯೇಕವಾಗಿ ಕಣ್ಣಿಗೆ ಕಾಣಿಸ್ತವೆ. ಹೌದು, ಕೋಸಂಬರಿ ಒಂದು ಪರ್ಫೆಕ್ಟ್ ಉದಾಹರಣೆ. ಈಗ ಇನ್ನೊಂದು ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಮಿಕ್ಸ್ಚರ್ ಅಂದ್ರೆ ಕೇವಲ ಸಾಲಿಡ್ ಮತ್ತು ಲಿಕ್ವಿಡ್ ವಸ್ತುಗಳಿಗೆ ಮಾತ್ರ ಸೀಮಿತ ಅಲ್ಲ. ವೇಟ್, ರಿಯಲಿ? ಗ್ಯಾಸ್ ಕೂಡ ಮಿಕ್ಸ್ಚರ್ ಆಗಿರೋಳು ಸಾಧ್ಯವಾ? ಖಂಡಿತ ಸಾಧ್ಯ. ನಾವು ಉಸಿರಾಡುವ ಗಾಳಿಯೇ ಒಂದು ಮಿಕ್ಸ್ಚರ್. ಅದರಲ್ಲಿ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಹೀಗೆ ಬೇರೆ ಬೇರೆ ಗ್ಯಾಸ್ ಆಟಮ್ಸು ಒಟ್ಟಿಗೆ ಸೇರಿಕೊಂಡಿವೆ. ಇದು ಗ್ಯಾಸ್ ಇನ್ ಗ್ಯಾಸ್ ಮಿಕ್ಸ್ಚರ್. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಹಾಗಾದರೆ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಈ ಮೂರನ್ನೂ ಒಂದಕ್ಕೊಂದು ಮಿಕ್ಸ್ ಮಾಡ್ಬೋದಾ? ಧಾರಾಳವಾಗಿ ಮಾಡಬಹುದು. ಉದಾಹರಣೆಗೆ ನಾವು ಕುಡಿಯುವ ಸೋಡಾ ವಾಟರ್. ಅದು ಲಿಕ್ವಿಡ್ ಒಳಗೆ ಗ್ಯಾಸ್ ಇರುವ ಮಿಕ್ಸ್ಚರ್. ಓಹೋ, ಅಂದ್ರೆ
ಸೋಡಾ ಬಾಟಲ್ ತೆಗೆದ ತಕ್ಷಣ ಗ್ಯಾಸ್ ಗುಳ್ಳೆಗಳು ಹೊರಗಡೆ ಬರ್ತವೆ, ಲೈಕ್ ಫಿಸ್ ಅಂತ ಸೌಂಡ್ ಮಾಡಿಕೊಂಡು. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರಿಸಿರ್ತಾರಲ್ವಾ? ಹೌದು ಹೌದು. ಫ್ಯಾಕ್ಟರಿಯಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಹೆಚ್ಚಿನ ಪ್ರೆಷರ್ ಬಳಸಿ ನೀರಿನ ಕಣಗಳ ನಡುವೆ ಬಲವಂತವಾಗಿ ಸೇರಿಸಿರ್ತಾರೆ. ಮುಚ್ಚಳ ತೆಗೆದ ತಕ್ಷಣ ಒತ್ತಡ ಕಡಿಮೆಯಾಗಿ ಗುಳ್ಳೆಗಳು ಹೊರಬರ್ತವೆ. ಅರ್ಥ ಆಯ್ತು. ಹಾಗಾದ್ರೆ ಸಾಲಿಡ್ ಇನ್ ಗ್ಯಾಸ್ ಕೂಡ ಇರುತ್ತಾ? ಖಂಡಿತ. ಗಾಳಿಯಲ್ಲಿರುವ ಹೊಗೆ ಮತ್ತು ಧೂಳಿದೆಯಲ್ಲ, ಅದು ಗ್ಯಾಸ್ ಒಳಗೆ ಸಾಲಿಡ್ ಸೇರಿರುವ ಮಿಕ್ಸ್ಚರ್. ಓ, ಸ್ಮೋಕ್ ಮತ್ತು ಡಸ್ಟ್ ಕೂಡ ಮಿಕ್ಸ್ಚರ್. ಇದು ನನಗೆ ಗೊತ್ತೇ ಇರಲಿಲ್ಲ. ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದ್ರೆ ವಿನೆಗರ್ ಆಗಿರಬಹುದಲ್ವಾ? ಹೌದು, ವಿನೆಗರ್ ಒಂದು ಒಳ್ಳೆ ಉದಾಹರಣೆ. ಹಾಗೆಯೇ ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ಸಮುದ್ರದ ನೀರು. ಅದರಲ್ಲಿ ಉಪ್ಪು ಕರಗಿರುತ್ತೆ. ಆದರೆ ಆ ಎರಡು ಸಾಲಿಡ್ ವಸ್ತುಗಳನ್ನ, ಅಂದ್ರೆ ಎರಡು ಗಟ್ಟಿ ಲೋಹಗಳನ್ನ ಮಿಕ್ಸ್ ಮಾಡೋದು ಹೇಗೆ? ಎರಡು ಗಟ್ಟಿಯಾಗಿದ್ರೆ ಒಂದರೊಳಗೊಂದು ಸೇರೋದಿಲ್ಲಲ್ವಾ? ನೇರವಾಗಿ ಸೇರಿಸಲು ಸಾಧ್ಯವಿಲ್ಲ. ಅದಕ್ಕೆ ವಿಜ್ಞಾನಿಗಳು ಒಂದು ತಂತ್ರ ಬಳಸ್ತಾರೆ. ಆ ಎರಡೂ ಸಾಲಿಡ್ ಲೋಹಗಳನ್ನು ಸಿಕ್ಕಾಪಟ್ಟೆ ಕಾಯಿಸಿ ಅವುಗಳನ್ನ ಲಿಕ್ವಿಡ್ ತರಹ ಕರಗಿಸ್ತಾರೆ. ಓಕೆ, ಕರಗಿಸಿ ಆಮೇಲೆ ಮಿಕ್ಸ್ ಮಾಡ್ತಾರಾ? ಹೌದು. ಆಮೇಲೆ ಆ ಎರಡೂ ದ್ರವಗಳನ್ನು ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡ್ತಾರೆ. ಆಗ ಅವುಗಳ ಆಟಮ್ಸ್ ಒಂದಕ್ಕೊಂದು ಬೆರೆತು ಗಟ್ಟಿಯಾದ ಹೊಸ ಮಿಕ್ಸ್ಚರ್ ಆಗ್ತದೆ. ಓ, ಈಗ ಅರ್ಥ ಆಯ್ತು. ನಮ್ಮ ಮನೆಯಲ್ಲಿರುವ ಹಿತ್ತಾಳೆ, ಲೈಕ್ ಬ್ರಾಸ್ ಪಾತ್ರೆಗಳನ್ನು ಹೀಗೆಯೇ ತಾಮ್ರ ಮತ್ತು ಸತು ಕರಗಿಸಿ ಮಾಡೋದು ಅಲ್ವಾ? ನಿಖರವಾಗಿ. ವಿಮಾನಗಳ ತಯಾರಿಕೆಯಲ್ಲಿ ಬಳಸುವ ಗಟ್ಟಿಮುಟ್ಟಾದ ಲೋಹಗಳು ಕೂಡ ಇದೇ ತರಹದ ಸಾಲಿಡ್ ಇನ್ ಸಾಲಿಡ್ ಮಿಕ್ಸ್ಚರ್ಸ್. ಇದು ನಿಜಕ್ಕೂ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಅದ್ಭುತ ಉದಾಹರಣೆ. ಈ ಮಿಕ್ಸ್ಚರ್ ಮತ್ತು ಪ್ಯೂರ್ ಸಬ್ಸ್ಟೆನ್ಸ್ ಬಗ್ಗೆ ಕಲಿಯೋದ್ರಿಂದಲೇ ನಾವು ನೀರನ್ನ ಫಿಲ್ಟರ್ ಮಾಡಲು ಸಾಧ್ಯವಾಗಿದೆ. ಹೌದು. ಮತ್ತು ಹೊಸ ಔಷಧಗಳನ್ನು ಮಾಡಲು, ಬಲವಾದ ಲೋಹಗಳನ್ನು ಸೃಷ್ಟಿಸಲು ಕೂಡ ಈ ಜ್ಞಾನ ತುಂಬಾ ಮುಖ್ಯ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಹೀಗೊಂದು ರೋಚಕವಾದ ಕಥೆ ಇರ್ತದೆ. ಖಂಡಿತ. ಸರಿ, ನಮ್ಮ ಇವತ್ತಿನ ಈ ಡೀಪ್ ಡೈವ್ ಅಂದ್ರೆ ಆಳವಾದ ಚರ್ಚೆ ಮುಗಿಸುವ ಮುನ್ನ ಒಂದು ಕುತೂಹಲದ ವಿಷಯ ಹೇಳ್ತೇನೆ, ಕೇಳಿ. ಹೇಳಿ ಹೇಳಿ, ಏನದು? ನಾವು ಅಂಗಡಿಯಿಂದ ತರುವ ಪ್ಯೂರ್ ಹನಿ ಅಂದ್ರೆ ಶುದ್ಧ ಜೇನುತುಪ್ಪ ಇದೆಯಲ್ಲ, ಅದು ಕೂಡ ವಿಜ್ಞಾನದ ಪ್ರಕಾರ ಸಕ್ಕರೆ, ನೀರು ಮತ್ತು ಹೂವಿನ ಪರಾಗಗಳ ಒಂದು ಮಿಕ್ಸ್ಚರ್ ಅಂತೆ. ವಾವ್, ಹೌದಲ್ವಾ? ಪ್ಯೂರ್ ಅಂತ ಲೇಬಲ್ ಇದ್ರೂ ಅದು ಮಿಕ್ಸ್ಚರ್. ಹೌದು. ಹಾಗಾದರೆ ನಿಮ್ಮ ಅಡುಗೆ ಮನೆಯಲ್ಲಿ ಪ್ಯೂರ್ ಅಂತ ಲೇಬಲ್ ಇರುವ ಮತ್ಯಾವ ವಸ್ತುಗಳು ವಿಜ್ಞಾನದ ಪ್ರಕಾರ ಅಸ್ಲಿಗೆ ಮಿಕ್ಸ್ಚರ್ ಆಗಿರಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ಬಾರಿ ಸಿಗೋಣ.